ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂದರೆ ಸಾಂಬಾರು ಪುಡಿ. ಇದು ಬಂದು ನಮ್ಮ ಚಿಕ್ಕಮ್ಮವ್ರು ಮಾಡ್ತಾ ಇರೋದು ನಮ್ಮ ಮನೇಲಿ. ನಮ್ಮ ಅತ್ತೆ ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಹೆಣ್ಮಕ್ಳು ಮೂವರು ನಮ್ಮ ಮನೇಲಿ ಸಾಂಬಾರು ಪುಡಿ ಮಾಡ್ಕೊಂಡು ಹೋಗೋದು. ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಅವರಿಗೆ. ಅವ್ರು ಮಾಡಿದ್ರೂ ಇಷ್ಟ ಆಗೋದಿಲ್ಲ. ನೋಡಿ, ನಾವು ಸಾಂಬಾರು ಪುಡಿ ಮಾಡ್ತಾಯಿದ್ದೀವಿ. ಮನೇಶ್ವರಪುರಕ್ಕೆ ಹೋಗಿ ಅದಕ್ಕೆ ಬೇಕಾಗಿರೋ ಕ್ಲೀನ್ ಮಾಡಿ ಒಣಗಾಕಿ ಉರಿ ಹಾಕಿ ಉರಿತಾ ಇದ್ದೀವಿ. ನೋಡಿ, ನಮ್ಮ ಮನೇಲಿ ಆದರೆ ಘಾಟ್ ಬರುತ್ತೆ ಅಂತ ಆಚೆ ಕೂತ್ಕೊಂಡು ಎಲ್ಲ ಹುರಿದು ಇದು ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಬಿಸಿಲು ನಾವು ಎಷ್ಟು ಒಣಗಿಸಿ ಎಷ್ಟು ಕ್ಲೀನ್ ಮಾಡಿ ನಾವು ಇದು ಮಾಡಿದ್ರೆ ಆವಾಗ ಸಾಂಬಾರು ಪುಡಿ ಚೆನ್ನಾಗಿ ಬರುತ್ತೆ. ಇನ್ನು ನಮ್ಮ ಅತ್ತೆಯವರು ಇವರೆಲ್ಲ ಆರಿಸಿ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ. ನಾವು ಆ ಸೈಡಲ್ಲಿ ಫ್ರೈ ಹುರಿದ್ಬಿಟ್ಟು ತೊಗೊಂಡೋಗಿ ಒಣಗಾಕಿ. ನೋಡಿ, ಇದೆಲ್ಲ ಹುರಿದು ಒಣಗಾಕಿರೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಘಮ ಅಂತ ಇರುತ್ತೆ ಫ್ರೆಂಡ್ಸ್. ನೋಡಿ ಹೇಗಿದೆ ಅಂತ. ನಾವು ಫ್ರೈ ಹುರಿದು ಮತ್ತೆ ಬಿಸಿಲಲ್ಲಿ ಹಾಕಿದ್ದೀವಿ ಇನ್ನೂ ಚೆನ್ನಾಗಿ ಇದಾಗಲಿ ಅಂತ. ಅದು ಸಾಂಬಾರು ಪುಡಿ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದೆಲ್ಲ ಹುರಿತಾ ಇರೋದು. ಕಮ್ಮಿ ಹುರಿಬೇಕು ಸಾಂಬಾರು ಪುಡಿಗೆ. ಎಷ್ಟು ಚೆನ್ನಾಗಿ ಹುರಿತಾ ಇದ್ದಾರೆ ನೋಡಿ. ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಹುರಿದು ಎಲ್ಲ ಒಣಗಾಕಿ ಒಂದು ಬಕೆಟ್ ತುಂಬಿಸ್ತಾ ಇದ್ದೀವಿ. ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಗುಂಡೂರು ಮೆಣಸಿನ್ಕಾಯಿ, ಅದಾದಮೇಲೆ ಕಾಳುಗಳೆಲ್ಲ ಫ್ರೈ ಮಾಡಿರ್ತೀವಲ್ಲ ಅದು ಹಾಕಬೇಕು. ಅದೊಂದು ಸತಿ ಹಾಕಬೇಕು. ಮತ್ತು ಒಂದು ಸತಿ ಹಾಕಿ ಮತ್ತು ಧನಿಯಾ ಒಂದು ಸತಿ ಹಾಕಬೇಕು. ಧನಿಯಾ ಹಾಕಿದ್ಮೇಲೆ ಮತ್ತು ಒಣಗಿರೋ ಮೆಣಸಿನ್ಕಾಯಿ, ಇದು ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಇದಾದಮೇಲೆ ಇದು ಹಾಕಿ ಹಾಕಿದ್ಮೇಲೆ ಮತ್ತು ಧನಿಯಾ ಹುರಿದಿರೋದು ಧನಿಯಾ ಹಾಕಬೇಕು. ಧನಿಯಾ ಎಲ್ಲ ಹಾಕಿ ಚೆನ್ನಾಗಿ ಇದು ಮಾಡಿ ಹಾಕಬೇಕು. ಯಾಕಂದರೆ ಅಲ್ಲಿ ಮಿಷಿನಲ್ಲಿ ಹಾಕಬೇಕಾದ್ರೆ ಕಾಳೆಲ್ಲ ಚೆಲ್ಲೋಗುತ್ತೆ ಅಂತ ನಾವು ಸೆಂಟ್ರಲ್ಲಿ ಕಾಳುಗಳು ಹಾಕ್ತಾಯಿದ್ದೀವಿ. ನೋಡಿ, ಸೈಡಲ್ಲಿ ಧನಿಯಾ ಪುಡಿ ಅಂದರೆ ಸಪ್ರೇಟಾಗಿ ಧನಿಯಾ ಪುಡಿ ಸಪ್ರೇಟಾಗಿ ಮಾಡ್ತೀವಿ ನಾವು. ಅದು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಮತ್ತು ಖಾರ ಪುಡಿಗೂ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಇವಾಗ ಎತ್ಕೊತಾ ಇರೋದು ಬಂದು ಸಾಂಬಾರು ಪುಡಿಗೆ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ನೋಡಿ. ಮೆಣಸಿನ್ಕಾಯಿ ಎಷ್ಟು ರೇಟ್ ಇತ್ತು ಫ್ರೆಂಡ್ಸ್, ಇವಾಗೆಲ್ಲ ಕಮ್ಮಿ ಆಗಿದೆ. ಪರವಾಗಿಲ್ಲ ಫ್ರೆಂಡ್ಸ್. ನಾವು ಒಂದು ಸತಿ ಮಾಡಿಸಿದಾಗ 1 ವರ್ಷ ಆಯಿತು. ಇದು ಅವ್ರು ನಮ್ಮ ಚಿಕ್ಕಮ್ಮವ್ರು ಮಾಡಿಕೊಡ್ತಾ ಇರೋದು ನಾವು. ನೋಡಿ, ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ ಸೈಡಲ್ಲಿ ಇಡ್ತಾಯಿದ್ದೀವಿ. ನಾವು ಒಂದಕ್ಕಾಯಿತು. ಸಾಯಂಕಾಲ ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಬರ್ಬೇಕು. ನೋಡಿ, ಆ ಥರ ಇದೆ ಅಂತ ಫ್ರೆಂಡ್ಸ್. ಆದರೆ ಸಖತ್ತಾಗಿರುತ್ತೆ. ನಾವು 2 ವರ್ಷದವರೆಗೂ ಸಾಂಬಾರು ಪುಡಿ ಮಾಡಿಸಲ್ಲ. ಒಂದು ಸತಿ ಮಾಡಿದ್ರೆ 2 ವರ್ಷ 3 ವರ್ಷದವರೆಗೂ ಹಾಗೆ ಇಟ್ಟಿರ್ತೀವಿ. ಒಂಚೂರು ಕೆಟ್ಟೋಗೋದಿಲ್ಲ, ಏನಿಲ್ಲ, ಸಖತ್ತಾಗಿರುತ್ತೆ. ಸಾಂಬಾರು ಪುಡಿ ರೆಡಿ ಮಾಡ್ಕೊಂಡ್ಬಂದಿದ್ದೀವಿ. ತಂದರೆ ಗಾಜು ಆಗ್ತಾ ಇಲ್ಲ. ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ಸಖತ್ತಾಗಿರುತ್ತೆ. 1 ಸ್ಪೂನ್ ಹಾಕೋದ್ರೆ ಸಾಕು ಸಾಂಬಾರು ಪುಡಿ. ಸಾಂಬಾರು ಅಷ್ಟು ಖಾರ ಇರುತ್ತೆ, ನೋಡ್ಕೊಂಡು ಹಾಕ್ಕೊಬೇಕು. ನಿಮಗೆ ಯಾರಿಗಾದ್ರೂ ಸಾಂಬಾರು ಪುಡಿ ಮಾಡಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ.